ಹಾಯ್ ಫ್ರೆಂಡ್ಸ್, ಈಗ ನಾವು GPSTR ಇನ್ ಪೇಪರ್ 1 ಇದೆಯಲ್ಲ, ಆ ಒಂದು GK ಪೇಪರ್ನ ಸಾಮಾನ್ಯ ಕನ್ನಡ ಆಲ್ರೆಡಿ ಮುಗಿದಿದೆ. ಸೊ ಈಗ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆ ಏನು 25 ಮಾರ್ಕ್ಸ್ ಇರುತ್ತೆ. ಸೊ ಆ ಒಂದು GK ಪೇಪರ್ನ ಇಂಗ್ಲೀಷ್ ಭಾಗದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ. ಸೊ ಆಲ್ರೆಡಿ ಕನ್ನಡ ಇದೆ, ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ ಇದೆ, ನೀವು ಹೋಗಿ ನೋಡ್ಕೋಬೋದು. ಕಂಪ್ಲೀಟಾಗಿ 4 ಆಪ್ಷನ್ಗಳ ವಿವರಣೆ ಸಹಿತ ಇದೆ, ಭಾಳ ಡೀಟೇಲ್ ಆಗಿದೆ. ನೋಡಿ ಜನರಲ್ ಇಂಗ್ಲೀಷ್. ಸೊ 26 to 29 ಏನಿದೆ, ಒಂದು ಪ್ಯಾಸೇಜ್ ಇದೆ. ಆ ಪ್ಯಾಸೇಜ್ಗೆ ಸಂಬಂಧಿಸಿದಂತೆ ಕ್ವಶನ್ಸ್ಗಳನ್ನು ಕೇಳ್ತಾನೆ. ಕ್ವಶನ್ಸ್ಗಳ ಆನ್ಸರು ಆ ಪ್ಯಾಸೇಜಲ್ಲೇ ಆ ಒಂದು ಏನಿದೆ ಇಲ್ಲಿ ಪ್ಯಾರಾಗ್ರಾಫಲ್ಲೇ ಇರುತ್ತೆ. ಸೊ ಫಸ್ಟ್ ಒನ್ ನೋಡಿ, ದ ಇನ್ವಿಟೇಷನ್ ಟು ರನ್ ಅ ರೇಸ್ ಕೇಮ್ ಫ್ರಾಮ್ ದ, ಇಲ್ಲಿ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್, ಅ ರ್ಯಾಬಿಟ್. ಸೊ ನೆಕ್ಸ್ಟ್ 27, ಎವ್ರಿ ಒನ್ ಲಾಫ್ ಆಟ್ ಕುಕು ಬಿಕಾಸ್ ಹಿ, ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್, ಸೈಡ್ ಸಮಥಿಂಗ್ ಫನಿ. ಫನ್ನಿಯಾಗಿ ಅಂದರೆ ಕಾಮಿಡಿಯಾಗಿ ಏನೋ ಹೇಳಿದ್ರು, ಸೊ ಅದಕ್ಕಾಗಿ ಅದು ಆನ್ಸರ್. ಕುಕು ಓನ್ ದ ರೇಸ್ ಬಿಕಾಸ್, ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್, ಹೀ ಪ್ಲೇಡ್ ಅ ಕ್ಲೆವರ್ ಟ್ರಿಕ್. ಕ್ಲೆವರ್ ಅಂದರೆ ಚತುರ, ಒಂದು ಚಾಣಾಕ್ಷತನದ ಒಂದು ಆಟವನ್ನು ಆಡಿದ, ಟ್ರಿಕ್ ಮಾಡಿದ, ಮ್ಯಾಜಿಕ್ ಮಾಡಿದ, ಯು ಕ್ಯಾನ್ ಸೇ. ನೋಡಿ 29ನೇ ಪ್ರಶ್ನೆ, ದ ರೇಸ್ ಬಿಟ್ವೀನ್ ದ ರ್ಯಾಬಿಟ್ ಆ್ಯಂಡ್ ದ ರ್ಯಾಟ್ ವಾಸ್ ಟು, ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್, ಪ್ರೂವ್ ವಾಟ್ ಕುಕು ಸೈಡ್. 30ನೇ ಪ್ರಶ್ನೆ, ಸೆಲೆಕ್ಟ್ ದ ರೈಟ್ ವರ್ಡ್, ಪಾಟರ್, ವೀಲ್. ಕಾರ್ಪೆಂಟರ್, ಪಾಟರ್ ಅಂದರೆ ಕುಂಬಾರ, ಗಡಿಗೆ ಏನು ಪಾಟ್ ಮಾಡುವನು, ಅದು ವೀಲ್ ಏನು ತಿರುಗ್ತಾ ಇರುತ್ತೆ, ಸೊ ಅದ್ರ ಮೇಲೆ ಪಾಟ್ ಮಾಡ್ತಾರೆ. ಸೊ ಕಾರ್ಪೆಂಟರ್, ಆಪ್ಷನ್ ನಂಬರ್ ಸಿ ಈಸ್ ದ ರೈಟ್ ಆನ್ಸರ್. 3 ಇಸ್ ದ ರೈಟ್. ಸಾ ಅಂದರೆ ಏನು ಈ ಥರ ಇರುತ್ತೆ ನೋಡಿ, ಅದು ಗರಗಸ, ಯು ಕ್ಯಾನ್ ಸೇ, ಗರಗಸ ಸೊ ಅಂದರೆ. ನೆಕ್ಸ್ಟ್ ನೋಡಿ, ಚಿಶಲು ಕೂಡ ಯೂಸ್ ಮಾಡ್ತಾನೆ ಅವನು, ಸೊ ಸಾನು ಕೂಡ ಯೂಸ್ ಮಾಡ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸಾ. ನೆಕ್ಸ್ಟ್ ನೋಡಿ 31ನೇ ಪ್ರಶ್ನೆ, ಸೆಲೆಕ್ಟ್ ದ ಆಡ್ ಒನ್. ಇದರಲ್ಲಿ ಯಾವುದು ಸರಿ ಹೊಂದೋದಿಲ್ಲ ಅದನ್ನು ಹೊರಗೆ ತೆಗಿತಾನೆ. ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್, ಸ್ಟೋನ್, ಕಲ್ಲು. ನೆಕ್ಸ್ಟ್ ನೋಡಿ 32ನೇ ಪ್ರಶ್ನೆ, ಇದು ಗ್ರಾಮರ್ಗೆ ಸಂಬಂಧಿಸಿದ್ದು. ಸುಮಾ ಹ್ಯಾಸ್ ಅ ಬಿಗ್ ಸ್ಕೂಲ್ ಬ್ಯಾಗ್, ದ ಅಂಡರ್ಲೈನ್ಡ್ ವರ್ಡ್ ಈಸ್ ಬಿಗ್ ಅನ್ನೋದು ಏನು ಅಂತ ಕೇಳಿದ್ದಾರೆ ಇಲ್ಲಿ. ಬಿಗ್ ಅನ್ನೋದು ಆ್ಯನ್ ಅಡ್ಜೆಕ್ಟಿವ್. ಸೊ ಸ್ಕೂಲ್ ಬ್ಯಾಗ್ ಅನ್ನೋದು ನೌನು ಅಂದರೆ ನಾಮಪದ. ಸೊ ನಾಮಪದದ ಬಗ್ಗೆ ಹೇಳ್ತಾ ಇದೆ. ನಾಮಪದ ಹೇಗಿದೆ, ಇದು ದೊಡ್ಡದಾಗಿದೆ ಅಂದರೆ ನಾಮ ವಿಶೇಷಣ. ಅಡ್ಜೆಕ್ಟಿವ್ ಅಂದರೆ ನಾಮ ವಿಶೇಷಣ. ಅದೇ ಕ್ರಿಯಾಪದ ಬಗ್ಗೆ ಹೇಳ್ತಾ ಇದ್ದರೆ ಅದು ಎಡವರ್ಬ್ ಆಗುತ್ತೆ, ಅಲ್ಲಿ ಕ್ರಿಯಾ ವಿಶೇಷಣ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕೊಡಲ, ಇಲ್ಲಿ ಕ್ರಿಯಾ ವಿಶೇಷಣಕ್ಕೆ ಸುಮಾ ರನ್ನಿಂಗ್ ಫಾಸ್ಟ್ಲಿ ಅನ್ನೋದೇನು ಏನೋ ಒಂದು ಕ್ರಿಯೆಯ ಬಗ್ಗೆ ತಿಳಿಸುತ್ತೆ ಅಲ್ಲ, ಅದು. ಸೊ ಇಲ್ಲಿ ನಾಮಪದ ಬಗ್ಗೆ ತಿಳಿಸುತ್ತೆ, ಸೊ ಅದಕ್ಕಾಗಿದ್ದು ಆ್ಯನ್ ಅಡ್ಜೆಕ್ಟಿವ್. 33ನೇ ಪ್ರಶ್ನೆ, ಶಿ ಆಲ್ವೇಸ್ ಹಿಯರ್ ಆನ್ ಟೈಮ್, ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಈಸ್, ಆಪ್ಷನ್ ನಂಬರ್ ಡಿ 4 ಇಸ್ ರೈಟ್ ಆನ್ಸರ್, ಪಂಕ್ಚುವಲ್. ಮೀನಿಂಗ್ಫುಲ್ ಅಂದರೆ ಆನ್ ಟೈಮ್, ಪಂಕ್ಚುವಲ್ ಟೈಮ್, ಕರೆಕ್ಟ್ ಟೈಮ್, ಆನ್ ಟೈಮ್, ಕರೆಕ್ಟ್ ಆಗಿದ್ದಾಳೆ ಅನ್ನೋದಕ್ಕೆ. ಲೇಜಿ ಅಂದರೆ ಸೋಮಾರಿ, ಶಾ ಅಂದರೆ ನಾಚಿಕೆ ಬರೋ, ಫಾರ್ಗೆಟ್ಫುಲ್ ಅಂದರೆ ಮರೆತು ಬಿಡುವಂಥದ್ದು, ಹೇಳ್ಕೊಳ್ಳೋವಂಥದ್ದು ಏನಿಲ್ಲ ಅಂತಂದಂಗೆ ಅರ್ಥ. ಪಂಕ್ಚುವಲ್ ಅಂದರೆ ಕರೆಕ್ಟಾಗಿ ಹೇಳಬಹುದು, ಖಡಕ್ ಆಗಿದೆ ಅಂತಾರಲ್ಲ, ಕರೆಕ್ಟ್ ಡ್ಯೂಟಿ ಆ ಥರ. ನೆಕ್ಸ್ಟ್ ನೋಡಿ 34ನೇ ಪ್ರಶ್ನೆ, 5th September ಈಸ್ ಆ್ಯನ್ ಇಂಪಾರ್ಟೆಂಟ್ ಡೇ ಫಾರ್ ಟೀಚರ್ಸ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, ಫಾರ್ ಅವರಿಗೆ, ಯಾರಿಗೆ, ಟೀಚರ್ಸ್ಗೆ ಒಂದು ಇಂಪಾರ್ಟೆಂಟ್ ದಿನ. ಟೀಚರ್ಸ್ಗೆ ಅಲ್ಲ, ಟೀಚರ್ಸ್ಗಳಿಗೆ ಅಂದರೆ ಡೈರೆಕ್ಟಾಗಿ ಬರಲ್ಲ, ಇದು ರಾಂಗ್ ಆಗುತ್ತೆ. ವಿತ್ ಅವರ ಜೊತೆ ಅಂತಲೂ ಆಗಲ್ಲ, ಆಫ್ ಅಂದರೆ ಅವರಿಂದ ಅಂತೂ ಆಗಲ್ಲ. ಸೊ ನೆಕ್ಸ್ಟ್ ನೋಡಿ 35ನೇ ಪ್ರಶ್ನೆ, ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ಮೈ ಐಸ್. ಓ ನನ್ನ ದೇವರೇ, ನಾನು ನನ್ನ ಕಣ್ಣುಗಳನ್ನೇ ನಂಬಲಾರೆ. ಸೊ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಭಾವಸೂಚಕ ಅವ್ಯಯ, ಭಾವಬೋಧಕ ಅವ್ಯಯ ಅನ್ನೋದು ಅನ್ಬಹುದು. ಇಂಪೇರಿಟಿವ್ ಆಗಲಿ, ಇಂಟ್ರಾವೇಟಿವ್ ಅಂದರೆ ಕ್ವಶನ್ದು, ಅದೊಂದು ಕ್ವಶನ್ ಅಂತೂ ಆಗಲ್ಲ. ಸೊ ಅಸರ್ಟಿವ್ ಅಂದರೂ ಮೊದಲೇ ಆಗಲ್ಲ. ನೆಕ್ಸ್ಟ್ ನೋಡಿ 36ನೇ ಪ್ರಶ್ನೆ, ಸರೋಜಿನಿ ನಾಯ್ಡು ಈಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ. ಓಕೆ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್. ಹೂ ಈಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ? ಇಲ್ಲಿದೆ, ಹೂ ಈಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಈ ಒಂದು ಸೆಂಟೆನ್ಸ್ ಇದೆ, ಈ ಸೆಂಟೆನ್ಸ್ ಆನ್ಸರ್ ಬರಬೇಕಾದ್ರೆ ಯಾವ ಕ್ವಶನನ್ನು ನಾವು ಚಾಯ್ಸ್ ಮಾಡಬೇಕು ಇದರಲ್ಲಿ ಅಂದರೆ, ಇದು ವಾಯ್ ಅಂದರೆ ಯಾಕೆ, ಇದೊಂದು ತಪ್ಪು. ವಾಟ್ ಅಂದರೆ ಏನು, ವೆನ್ ಅಂದರೆ ಯಾವಾಗ. ಸೊ ಹೂ ಅಂದರೆ ಯಾರು ಅಂತ ಕರೆಕ್ಟಾಗಿದೆ, ಸರೋಜಿನಿ ನಾಯ್ಡು. ನೆಕ್ಸ್ಟ್ 32ನೇ ಪ್ರಶ್ನೆ,
ಶಾಂತಿಗ್ರಾಮ ಈಸ್ ಎ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಮಗಳೂರು ಡಿಸ್ಟಿಕ್. ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್. ಈ ಒಂದು ಕ್ವಶನ್ ಟ್ಯಾಗನ್ನು ಮಾಡಬೇಕು. ಈ ಒಂದು ಆನ್ಸರ್ ಬರಬೇಕಾಗುತ್ತೆ. ಅಂದರೆ ಕ್ವಶನ್ ಟ್ಯಾಗ್ ಭಾಳ ಸಿಂಪಲ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಟೆನ್ಸಸ್ ಇರುತ್ತವೆ. ಟೆನ್ಸಸ್ ಬಂದರೆ ಇದನ್ನು ಈಸಿಯಾಗಿ ನೀವು ಮಾಡೋದು. ಈಸಲ್ಲಿರೋದು ಅಥವಾ ಮುಗಿದಿರೋ ವಿಷಯಗಳನ್ನು, ಅಂದರೆ ಭೂತಕಾಲದಲ್ಲಿರೋ ಒಂದು ಸ್ಟೇಟ್ಮೆಂಟನ್ನು ಯಾವ ರೀತಿ ವರ್ಡ್ಸನ್ನು ಯೂಸ್ ಮಾಡಿ ಕ್ವಶನ್ ಟ್ಯಾಗ್ ಮಾಡ್ಬೋದು ಅಂತ ಇದರಲ್ಲಿದೆ. ಸೊ ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. ಈಸ್ ನಾಟ್ ಇಟ್, ಇದು ಅಲ್ಲವೇ, ಇದಲ್ಲವೇ, ಈ ಥರ. ಸೊ ನೆಕ್ಸ್ಟ್ 38ನೇ ಪ್ರಶ್ನೆ. ಹೆಲೋ ಲತಾ, ಯು ಲುಕ್ ಬ್ಯೂಸಿ, ಎನಿಥಿಂಗ್ ಐ ಕ್ಯಾನ್ ಡೂ ಹೆಲ್ಪ್? ಸೊ ಚೂಸ್ ದ ಮೋಸ್ಟ್ ಸೂಟೇಬಲ್ ಆಪ್ಷನ್. ಸೊ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಆಫರಿಂಗ್ ಹೆಲ್ಪನ್ನು ಕೇಳ್ತಾ ಇದ್ದಾರೆ. ರೆಫ್ಯೂಸಿಂಗ್ ಅಂದರೆ ಏನು, ಹೆಲ್ಪನ್ನು ಬಿಡ್ತಾ ಇದ್ದಾರೆ, ಅದನ್ನು ತಿರಸ್ಕಾರ ಮಾಡ್ತಾರೆ. ಅಸೆಪ್ಟಿಂಗ್ ದ ಹೆಲ್ಪ್ ಅಂದರೆ ಹೆಲ್ಪ್ ಯಾರೋ ಕೇಳ್ತಾರೆ, ಅದನ್ನು ಅಸೆಪ್ಟ್ ಮಾಡ್ತಾ ಇದ್ದಾರೆ, ಸ್ವೀಕರಿಸ್ತಾ ಇದ್ದಾರೆ. ನೆಕ್ಸ್ಟ್ ಆಸ್ಕಿಂಗ್ ಇನ್ಫಾರ್ಮೇಷನ್, ಇದು ಇನ್ಫಾರ್ಮೇಷನ್ ಕೇಳೋದು, ಇದೇನು ಇದಿಲ್ಲ. ಸೊ ಇಲ್ಲಿ ನೋಡಿ ಹೆಲ್ಪ್ ಅಂತ ಇದ್ರೆ ಆಫರಿಂಗ್ ಹೆಲ್ಪನ್ನು ಹೆಲ್ಪ್ ಬೇಕಾ ಅಂತೇಳಿ ಆಫರ್ ಕೇಳ್ತಾ ಇದ್ದಾರೆ ಅವರಿಗೆ. ಸೊ ನೆಕ್ಸ್ಟ್ 39ನೇ ಪ್ರಶ್ನೆ. ವಿ ಮಸ್ಟ್ ಡ್ಯಾಶ್ ದ ಮೆಸೇಜ್ ಟು ಆಲ್ ಸ್ಟೂಡೆಂಟ್ಸ್. ಚೂಸ್ ದ ರೈಟ್ ಫ್ರೇಸಲ್ ವರ್ಬ್. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಗೆಟ್ ಅಕ್ರಾಸ್ ಈಸ್ ದ ರೈಟ್ ಆನ್ಸರ್. ವಿ ಮಸ್ಟ್ ಗೆಟ್ ಅಕ್ರಾಸ್ ದ ಮೆಸೇಜ್ ಟು ಆಲ್ ದ ಸ್ಟೂಡೆಂಟ್ಸ್. ಮೆಸೇಜನ್ನು ತಿಳಿಸ್ಕೊಡ್ಬೇಕಂತ. ಸೊ 40ನೇ ಪ್ರಶ್ನೆ. ಡ್ಯಾಶ್ ನ್ಯೂ ಅಬೌಟ್ ದ ಹಾಲಿಡೇ ಎಕ್ಸೆಪ್ಟ್ ಮೀ. ಇಲ್ಲಿ 40ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ ಬಿ ಈಸ್ ದ ರೈಟ್ ಆನ್ಸರ್. 2 ಈಸ್ ದ ರೈಟ್ ಆನ್ಸರ್. ಸೆಕೆಂಡು, ಎವ್ರಿಬಡಿ ನ್ಯೂ ಅಬೌಟ್ ದ ಹಾಲಿಡೇ ಎಕ್ಸೆಪ್ಟ್ ಮೀ. ಎಲ್ಲರಿಗೂ ಒಂದು ರಜೆ ಬಗ್ಗೆ ಗೊತ್ತಿದೆ, ನನ್ನ ಬಿಟ್ಟು ಎಲ್ಲರಿಗೆ ರಜೆ ಬಗ್ಗೆ ಗೊತ್ತಿದೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕಂಪ್ಲೀಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ನೋಡಿ 41ನೇ ಪ್ರಶ್ನೆ. ಮೈ ಮದರ್ ಡ್ಯಾಶ್ ಹರ್ಬ್ಸ್ ಇನ್ ಹರ್ ಕಿಚನ್ ಗಾರ್ಡನ್. ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಗ್ರೋಸ್. ಮೈ ಮದರ್ ಗ್ರೋಸ್ ಹರ್ಬ್ಸ್ ಇನ್ ಹರ್ ಕಿಚನ್ ಗಾರ್ಡನ್. ಇದು ಏನಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿದೆ ಈ ಒಂದು ವರ್ಡು. ಸೊ ಸಿಂಗ್ಯುಲರಲ್ಲಿದ್ದಾಗ ನಾವು ಗ್ರೋಸ್ ಅಂತ ಇರಬೇಕು. ಪ್ರೆಸೆಂಟ್ ಟೆನ್ಸಲ್ಲಿದ್ದಾಗ ಗ್ರೋಸ್ ಈಸ್ ದ ರೈಟ್ ಆನ್ಸರ್. ಆ್ಯಮು, ಈಸು, ಆರು, ಈ ಥರ ಓಕೆನ್ಸೆ ವಾಸು, ವೇರು, ಈ ಥರ ಬಂದಾಗ ಹ್ಯಾಡ್ ಬೀನು, ಈ ಥರ ಬಂದಾಗ ಇಂಗನ್ನು ಯೂಸ್ ಮಾಡಿದೆವು ಆಲ್ಮೋಸ್ಟ್ ಆಲ್. ಗ್ರೋನ್ ಇದು ಥರ್ಡ್ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅಥವಾ ಫಾಸ್ಟ್ ಪರ್ಫೆಕ್ಟ್ ಅಥವಾ ಫ್ಯೂಚರ್ ಪರ್ಫೆಕ್ಟ್ ಏನು ಬರುತ್ತೆ. ಸೊ ಅದರಲ್ಲಿ ಥರ್ಡ್ ಫಾರ್ಮನ್ನು ಥರ್ಡ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಸೊ ಗ್ರೋಸ್ ಈಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟು 42ನೇ ಪ್ರಶ್ನೆ. ಒನ್ ಆಫ್ ಡ್ಯಾಶ್ ಯುನಿಕ್ ಫೀಚರ್ಸ್ ಆಫ್ ದಿಸ್ ಫೋನ್ ಈಸ್ ದ್ಯಾಟ್ ಇಟ್ ಈಸ್ ವೆರಿ ಲೈಟ್. ಸೊ ಸೆಲೆಕ್ಟ್ ದ ರೈಟ್ ವರ್ಡ್. ಆಪ್ಷನ್ ನಂಬರ್ ಸಿ ಈಸ್ ದ 3 ಈಸ್ ದ ರೈಟ್ ಆನ್ಸರ್. ಒನ್ ಆಫ್ ದ ಇಲ್ಲಿ ಎದಕ್ಕೆ ಬರುತ್ತೆ ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿರುವಂಥ, ನಿರ್ದಿಷ್ಟವಾಗಿರುವಂಥ, ಒಂದೇ ಥರನಾಗಿರುವಂಥ, ಒಂದೇ ಇರಬೇಕು, ಡಿಫ್ರೆಂಟ್ ಆಗಿರಬೇಕು, ಅದು ಒಂದೇ ಸಪ್ರೇಟ್ ಆಗಿರ್ಬೇಕು. ಸೊ ಅದರಲ್ಲಿ ನಾವು ದ ಯೂಸ್ ಮಾಡ್ತೀವಿ. ಸೊ ಒನ್ ಆಫ್ ದ ಯುನೀಕ್ ಫೀಚರ್ಸ್. ನೀವು ಒನ್ ಆಫ್ ಡ್ಯಾಶ್ ಅಂತ ಬಂದರೆ ಆಲ್ಮೋಸ್ಟ್ ಆಲ್ 99% ದ ಅಂತ ಯೂಸ್ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಪ್ಲೇಯರ್, ಒನ್ ಆಫ್ ದ ಫಸ್ಟ್ ಪ್ಲೇಯರ್, ಒನ್ ಆಫ್ ದ ಬೆಸ್ಟ್ ಬೌಲರ್. ಸೊ ನೀವು ಆಲ್ಮೋಸ್ಟ್ ಅಲ್ಲಿ ಕ್ರಿಕೆಟನ್ನು ನೋಡ್ತೀರಿ ಏನು, ಅಥವಾ ಯಾವುದೇ ಒಂದು ಕಮೆಂಟ್ರಿನ ಕೇಳ್ತಾ ಇಲ್ಲ, ಅಲ್ಲಿ ಒನ್ ಆಫ್ ದ ಅಂತ. ನೀನು ಕ್ರಿಕೆಟು ಅಥವಾ ಯಾವುದೇ ಒಂದು ವಿಷಯನ ನೋಡ್ತಾ ಇರ್ತೀರಿ, ಕೇಳ್ತಾ ಇರ್ತೀರಿ, ಮಾಡ್ತಾ ಇರ್ತೀರಿ, ಅದರ ಬಗ್ಗೆ ನೀವು ಒಂಥರ ಲರ್ನಿಂಗನ್ನು ಮಾಡ್ತಾ ಇರಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತೀನಿ. ಕ್ರಿಕೆಟ್ ನೋಡ್ತಾ ಇದ್ದಾರೆ, ಆ ಕಮೆಂಟ್ರಿ ಯಾವ ಥರ ಹೇಳ್ತಾ ಇದ್ದಾರೆ, ಯಾವ ವರ್ಡ್ಸನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಕ್ರಿಕೆಟಲ್ಲಿ ಗಲ್ಲಿ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಸೊ ಆ ಗಲ್ಲಿ ಅನ್ನೋ ವರ್ಡು ಒಂದು CETಯಲ್ಲಿ ಕೇಳ್ತಾನೆ, ಈ ಗಲ್ಲಿ ಅನ್ನೋ ವರ್ಡು ಯಾವ ಒಂದು ಕ್ರೀಡೆಯಲ್ಲಿ ಯೂಸ್ ಮಾಡಲಾಗುತ್ತೆ. ಸೊ ಈ ಥರ ಆಲ್ಮೋಸ್ಟ್ ಆಲು ಇದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಜನರಿಗೆ ಏನು ಅನಿಸುತ್ತೆ, ನೀವು ಕ್ರಿಕೆಟ್ ನೋಡ್ತಾ ಇದ್ದೀರಿ, ಸೊ ಅದರಲ್ಲೇ ಸ್ಟಡಿ ಮಾಡಬೇಕು. ಮೂವಿ ನೋಡ್ತಾ ಇದ್ರು, ಅದರಲ್ಲೇ ನೀವು ಈಗ ಇಂಗ್ಲೀಷ್ ಮೂವಿ ನೋಡ್ತಾ ಇರ್ತೀರಾ. ಸೊ ಇಂಗ್ಲೀಷ್ ಮೂವಿ ನೋಡಿ ಕೆಳಗಡೆ ಸಬ್ಟೈಟಲ್ ಬರ್ತಾ ಇರ್ತೀವಿ. ಸೊ ಆ ಸಬ್ಟೈಟಲ್ ನೋಡಿ ಗ್ರಾಮರನ್ನು ನೀವು ಆಟೋಮೆಟಿಕ್ಕಾಗಿ 100ಕ್ಕೆ 1% ಅವರು ಕರೆದ್ರೆ ಸಾಕು, ನೀವು ನೋಡಿದಕ್ಕೂ ಭಾಳ ಒಂದು ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ 44ನೇ ಪ್ರಶ್ನೆ. 42 ಆಯಿತು, ಇನ್ನು 43ನೇ ಪ್ರಶ್ನೆ. ಓಕೆ, ಚೂಸ್ ದ ಕರೆಕ್ಟ್ ಪ್ರಿಫಿಕ್ಸ್ ಬಗ್ಗೆ ಹೇಳ್ತೀನಿ. ಪ್ರಿಫಿಕ್ಸ್ ಅಂದರೆ ಏನು, ಒಂದು ವರ್ಬ್ ಅಥವಾ ನಾಮದ ವರ್ಬ್ ಏನಿರುತ್ತೆ ಅದರ ಅಥವಾ ನಾಮಪದದ ಮುಂಚೆ ಬರೋದು, ಅದಕ್ಕೆ ಪ್ರಿಫಿಕ್ಸ್ ಅಂತೀವಿ. ಸೊ ಸಫಿಕ್ಸ್ ಅಂದರೆ ವರ್ಬ್ ಅಥವಾ ನಾಮಪದ ನಂತರ ಬರುತ್ತೆ. ಸೊ ಈಗ ನೋಡಿ
ಆರ್ಡಿನರಿ ಅಂತಿದೆ ಎಕ್ಸಾಂಪಲ್ಲು. ಇದು ನಾನ್, ಇದು ಪ್ರಿಫಿಕ್ಸ್ ಫಸ್ಟಿಗೆ ಬರುತ್ತೆ. ಆರ್ಡಿನರಿಗಿಂತ ಮುಂಚೆ ಬಂದರೆ ಅದು ಪ್ರಿಫಿಕ್ಸು, ಆರ್ಡಿನರಿ ನಂತರ ಬಂದರೆ ಅದು ಏನಾಗುತ್ತೆ ಸಫಿಕ್ಸು. ಓಕೆ, ಏನೇ ಒಂದು ಅಟ್ಯಾಚ್ಮೆಂಟಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ 43ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್. ಆರ್ಡಿನರಿ ನಾನ್ ಆರ್ಡಿನರಿ ಅಂತ ಎಲ್ಲಿ ಯೂಸ್ ಮಾಡಲ್ಲ, ಡಿಸ್ಆರ್ಡಿನರಿ ಅಂತೂ ಕೂಡ ಎಲ್ಲಿ ವರ್ಡ್ ಯೂಸ್ ಮಾಡೋ ವರ್ಡೇ ಇಲ್ಲದು, ಅನ್ಆರ್ಡಿನರಿ ಎಕ್ಸ್ಟ್ರಾರ್ಡಿನರಿ ಅಂತ ಯೂಸ್ ಮಾಡೋದು. ಸೊ ಆರ್ಡಿನರಿ ಇದೆಯಲ್ಲ, ಸೊ ಅದಕ್ಕಿಂತ ಮುಂಚೆ ಎಕ್ಸ್ಟ್ರಾರ್ಡಿನರಿ ಅಂತ ಬಂತು. ಈಗ ಫಾರ್ ಎಕ್ಸಾಂಪಲು ಅರೇಂಜ್ ಇದೆ, ಅರೇಂಜ್ಮೆಂಟ್ ಅಂತ ಬರ್ತಲ್ಲ, ಸೊ ಮೆಂಟ್ ಅನ್ನೋದು ಅದು ಸಫಿಕ್ಸ್, ಅದು ಅರೇಂಜ್ ಆದ ನಂತರ ಬರುತ್ತೆ, ಸೊ ಅದು ಸಫಿಕ್ಸು. ಅದಕ್ಕಿಂತ ಮುಂಚೆ ಬಂದರೆ ಒಂದು ವರ್ಬ್ ಅಥವಾ ನಾನು ಮುಂಚೆ ಬಂದರೆ ಅದು ಪ್ರಿಫಿಕ್ಸ್. ಪ್ರೀಪೋನ್ಡ್ ಆಯಿತು ಅಂತಂದರೆ ಡೇಟ್ ಏನು ಕೊಟ್ಟಿತ್ತು ಅದಕ್ಕಿಂತ ಮುಂಚೆ ಆಯಿತು ಅಂದರೆ. ಪೋಸ್ಟ್ಪೋನ್ ಅಂತಂದರೆ ಏನು ಡೇಟ್ ಕೊಟ್ಟಿದ್ರು ಅದಾದ ನಂತರ ಅದು ಪೋಸ್ಟ್ಪೋನ್. ಓಕೆ, ನೆಕ್ಸ್ಟ್ ನೋಡಿ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಪೇಪರ್ ಆ್ಯಂಡ್ ಪೆನ್ ಡ್ಯಾಶ್ ದ ಸ್ಟೇಷ್ನರಿ ಐ ನೀಡ್. ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಏನಿದೆ ಆಪ್ಷನ್ ಸ್ವಲ್ಪ ಡೀಟೇಲಾಗಿ ಹೋಗಬೇಕಾಗುತ್ತೆ ನೀವು, ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ಪೇಪರ್ ಆ್ಯಂಡ್ ಪೆನ್ನನ್ನು ಒಂದೇ ವರ್ಡ್ ಆಗಿ ಯೂಸ್ ಮಾಡ್ತಾರೆ. ಕೆಲವೊಂದಿಷ್ಟು ವರ್ಡ್ಗಳಿವೆ, ಒಂದು 30 to 50 ಏನು ವರ್ಡ್ಸ್ಗಳಿವೆ. ಪೇಪರ್ ಆ್ಯಂಡ್ ಪೆನ್, ಬ್ರೆಡ್ ಆ್ಯಂಡ್ ಬೆಟರ್. ಸೊ ಇವೇನು ಕೆಲವೊಂದು ವರ್ಡ್ ಇವೆ, ಅವೆರಡೂ ವರ್ಡ್ ಸೇರಿ ಒಂದೇ. ಬ್ಲ್ಯಾಕ್ ಆ್ಯಂಡ್ ವೈಟ್ ಈಸ್ ದ, ಸೊ ಈ ಥರ. ಸೊ ಕೆಲವೊಂದು ಏನು ವರ್ಡ್ಸ್ಗಳಿವೆ ಅವು ಎರಡೂ ಸೇರಿ ಒಂದೇ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಒಂದೇ ಅಂತ ಕನ್ಸಿಡರ್ ಮಾಡಿ ಈಸ್ ಅಂತ ಯೂಸ್ ಮಾಡ್ತೀವಿ. ಸೊ ಪೇಪರು ಪೆನ್ನು ಎರಡಿವೆ ಅಲ್ಲ, ಅಲ್ಲಿ ಆರು ಯೂಸ್ ಮಾಡ್ಬೇಕಲ್ಲ ಅಥವಾ ಬೇರೆ ಯೂಸ್ ಮಾಡ್ಬೋದಲ್ಲ. ಸೊ ಆ ಥರ ಇಲ್ಲ, ಕೆಲವೊಂದು ವರ್ಡ್ಸ್ಗಳಿವೆ, ಒಂದು ಲಿಸ್ಟ್ ಮಾಡ್ಕೊಡ್ತೀನಿ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ, ನೀವು ಅದನ್ನು ನೋಡ್ಬೋದು. ಪೇಪರ್ ಆ್ಯಂಡ್ ಪೆನ್ ಈಸ್ ದ ಸ್ಟೇಷ್ನರಿ ಐ ನೀಡ್. ಸೊ ಅದಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾನೆ, ಅಷ್ಟು ಟಫ್ ಆಗಿ ಅಷ್ಟು ಈಸಿಯಾಗಿ ಕ್ಯಾಚ್ ಮಾಡದೇ ಇರೋ ಥರ. ಸೊ 45ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್. ಸೊ ಇಲ್ಲಿ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಫಸ್ಟ್ ಒನ್ ಈಸ್ ಬಿ ಏನಿದೆ, ದೇ. ಇದು ಒಂದು, ದೇ ಆರ್ ಬಿಲ್ಡಿಂಗ್ ಅ ನ್ಯೂ ಹೋಟೆಲ್ ಅಪೋಸಿಟ್ ದ ಬ್ಯಾಂಕ್. ಸೊ ಇದು ಈ ಥರ, ದೇ ಆರ್ ಬಿಲ್ಡಿಂಗ್ ಅ ನ್ಯೂ ಹೋಟೆಲ್ ಅಪೋಸಿಟ್ ದ ಬ್ಯಾಂಕ್. ಸೊ ನಿಮ್ಗೇನೋ ಮಾಡ್ತಾಯಿದ್ರೆ, ಸೊ 1 2 ಈ ಥರ ಏನೋ ಅಲ್ಲೇ ಪೇಪರಲ್ಲಿ ಹಿಂಗೆ ಬರ್ಕೊಂಡು ನೀವು ಅದನ್ನು ಈಸಿ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, 46ನೇ ಪ್ರಶ್ನೆ, ಚೂಸ್ ದ ಸೋರ್ಸ್ ಯು ವುಡ್ ಯೂಸ್ ಟು ಲರ್ನ್ ದ ಪ್ರೊನೌನ್ಸಿಯೇಷನ್ ಆಫ್ ಅ ವರ್ಡ್. ಆಪ್ಷನ್ ನಂಬರ್ ಸಿ ಈಸ್ ದ ರೈಟ್ ಆನ್ಸರ್, ಡಿಕ್ಷನರಿ. ಸೊ ಡಿಕ್ಷನರಿ ಈಸ್ ದ ರೈಟ್ ಆನ್ಸರ್. ಡಿಕ್ಷನರಿಯಲ್ಲಿ ಪ್ರೊನೌನ್ಸಿಯೇಷನು ಮತ್ತು ಫೋನೆಟಿಕ್ ಸೌಂಡ್ ಬಗ್ಗೆ ಎಲ್ಲಿ ಸ್ಟ್ರೆಸ್ ಆಗುತ್ತೆ ಅದನ್ನು ಕೂಡ ಕೊಟ್ಟಿರ್ತಾನೆ. ನೋಡಿ ನೀವು ಯಾವುದೋ ಡಿಕ್ಷನರಿ ತೆಗೆದು ಎಲ್ಲಿ ಸ್ಟ್ರೆಸ್ ಆಗುತ್ತೆ. ಆಮೇಲೆ ನಾವು ಮೊನ್ನೆ ಪ್ರೊನೌನ್ಸಿಯೇಷನ್ ಬಗ್ಗೆನೂ ಕೊಟ್ಟಿರ್ತೇನೆ. ಸೊ ಅದೇ ಕ್ವಶನ್ ಇದು. ಆಮೇಲೆ ಇಂಟರ್ನೆಟ್ಟಲ್ಲಿ ನೀವು ಕಂಡುಹಿಡಿಬೋದು ಪ್ರೊನೌನ್ಸಿಯೇಷನ್. ಆಮೇಲೆ US ಅಮೇರಿಕಾದ ಪ್ರೊನೌನ್ಸಿಯೇಷನ್ ಬೇರೆ, ಇಂಗ್ಲೆಂಡ್ದು ಬೇರೆ ಇರುತ್ತೆ, ಸೊ ಇಂಡಿಯನ್ ಬೇರೆ ಇರುತ್ತೆ. ಸೊ ಓಕೆ, ಆಲ್ಮೋಸ್ಟ್ US ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಕೇಳಿದ ಕ್ವಶನ್ ಆನ್ಸರ್ ಡಿಕ್ಷನರಿ ಅಂತ ಹೇಳ್ಬೋದು. ಈ 46 ಪ್ರಶ್ನೆ ಆಯಿತು. 47ನೇ ಪ್ರಶ್ನೆ, ಐಡೆಂಟಿಫೈ ದ ಪ್ರೆಡಿಕೇಟ್ ಇನ್ ದ ಸೆಂಟೆನ್ಸ್ ದ ಫಾರ್ಮರ್ ಫ್ಲೋಸ್ ಅವರ್ ಫೀಲ್ಡ್ಸ್. ಸ್ಲೋ, ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಫ್ಲೋ ಅವರ್ ಫೀಲ್ಡ್ಸ್. ಅವರು ಅಗೆತಾರೆ ಅಂದ್ರೆ ಏನು ಹಡ್ತಾರೆ ಅಂತ ಅನ್ನೋದು ಒಂದು ಅರ್ಥ ಆಗುತ್ತೆ ಕುಲುಮೆ ಮುಖಾಂತರ. 48ನೇ ಪ್ರಶ್ನೆ, ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್. ಡಿಕ್ಷನರಿ ಪ್ರಕಾರ ಈಗ ABCD ಹೆಂಗೆ ಬರುತ್ತೆ, ಸೊ ಸ್ಪೆಲ್ಲಿಂಗ್ ಹೆಂಗೆ ಅದರಲ್ಲಿ ಅರೇಂಜ್ ಮಾಡಿರ್ತಾರೆ ಡಿಕ್ಷನರಿಲಿ, ಸೊ ಆ ರೀತಿ ಇದನ್ನು ಜೋಡಿಸಿ ಅಂತ ಹೇಳ್ತಾರೆ. ಸೊ ಆಪ್ಷನ್ ನಂಬರ್ ಬಿ ಈಸ್ ದ ರೈಟ್ ಆನ್ಸರ್, ಪೇಂಟಿಂಗ್, ಪ್ಯಾಟರ್ನ್, ಫೋಟೋ, ಪೋರ್ಟ್ರೇಟ್. PA ಆಮೇಲೆ PA ಆದ ನಂತರ ಇಲ್ಲೇ ನೋಡಿ ಐ ಬರುತ್ತೆ, ಕರೆಕ್ಟಾಗಿದೆ. ಸೊ PH ಆದ ನಂತರ ಇದೆ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 49ನೆಯ ಪ್ರಶ್ನೆ, ಸೆಲೆಕ್ಟ್ ದ ರೈಟ್ ಸೀಕ್ವೆನ್ಸ್. ಸೊ ಒಂದು ಸೀಕ್ವೆನ್ಸನ್ನು ಒಂದು ಕರೆಕ್ಟಾಗಿ ಮಾಡು ಅಂತ ಹೇಳ್ತಾರೆ. ಸೊ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಆಮೇಲೆ ಇದನ್ನು ನೀವು ಕರೆಕ್ಟಾಗಿ ಮಾಡ್ಬೋದು. CEBDFA ಇಸ್ ದ ರೈಟ್ ಆನ್ಸರ್. 6ನೇದಿದು. ಸೊ ಈ ಥರ ಮಾಡಿ ನೋಡ್ಕೋಬೋದು ನೀವು. ನೆಕ್ಸ್ಟ್ ನೋಡಿ, 50ನೇ ಮತ್ತು ಕೊನೆಯ ಪ್ರಶ್ನೆ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಒನ್. ಪ್ಲೀಸ್ ಕ್ಯಾರಿ ಯುವರ್ ಐಡೆಂಟಿಟಿ ಕಾರ್ಡ್ ಅಲಾಂಗ್ ವಿತ್ ಯುವರ್ ticket. ದ ಟಿಕೆಟ್ ಮೇ ನಾಟ್ ಬಿ ಕನ್ಸಿಡರ್ಡ್ ವ್ಯಾಲಿಡ್. ಸೊ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್ ಹಿಯರ್. ಅದರ್ವೈಸ್, ಇಲ್ಲ ಅಂದರೆ ನೀವು
ಟಿಕೆಟೊಂದಿಗೆ ನಿಮ್ಮ ಒಂದು ಯಾವುದಾದ್ರೂ ಐಡೆಂಟಿ ಕಾರ್ಡನ್ನು ತರಬೇಕು ಅಂತ ಹೇಳ್ತಾರೆ. ಇಲ್ಲ ಅಂದರೆ ಅದರ್ವೈಸ್ ಅಂದರೆ ಇಲ್ಲವೆಂದರೆ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ ಆನ್ಸರ್. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಜಿ ಕೆ ಪೇಪರ್ನ ಒಂದು ಥರ್ಡ್ ಪಾರ್ಟ್ನ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ಉತ್ತರ ಜೊತೆಗೆ ವಿವರಣೆ ಜೊತೆಗೆ ತರ್ತೀನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು.